effect of temperature on enzyme catalysis. If it is known that rate of reaction generally increase with increase in temperature. ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ರೇಟ್ ಆಫ್ ರಿಯಾಕ್ಷನ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ಅನ್ಫೇವರೇಬಲ್ ಫಾರ್ ಸಮ್ ಲಿವಿಂಗ್ ಸೆಲ್ This is unfavorable condition for a living cell. ಸೊ ಅಪ್ ಟು ಅಬೌಟ್ 45 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ತನಕ ಏನಾಗ್ತಾ ಹೋಗುತ್ತೆ, ರೇಟ್ ಆಫ್ ರಿಯಾಕ್ಷನ್ ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಹೋದಾಗೆ ರೇಟ್ ಆಫ್ ರಿಯಾಕ್ಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಗ್ರೇಟರ್ ದ್ಯಾನ್ 45 ಡಿಗ್ರಿ ಸೆಲ್ಸಿಯಸ್ 45 ಡಿಗ್ರಿಗಿಂತ ಗ್ರೇಟರಲ್ಲಿ ಥರ್ಮಲ್ ಡಿನ್ಯಾಚುರೇಷನ್ ಎನ್ಸೈಮ್ ಬಿಗಿನ್ಸ್ ಏನಾಗ್ತಾ ಹೋಗುತ್ತೆ, ಥರ್ಮಲ್ ಡಿನ್ಯಾಚುರೇಷನ್ ಎನ್ಸೈಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಅಟ್ ಅಬೌಟ್ 55 ಡಿಗ್ರಿ ಸೆಲ್ಸಿಯಸ್ ಅಟ್ 55 ಡಿಗ್ರಿ ಸೆಲ್ಸಿಯಸಲ್ಲಿ ಏನಾಗುತ್ತೆ ಅಂದರೆ ರ್ಯಾಪಿಡ್ ಆಗಿ ಡಿನ್ಯಾಚುರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಚ್ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ದಿ ಕೆಟಲಿಟಿಕ್ ಫಂಕ್ಷನ್ ಆಫ್ ಎನ್ಸೈಮ್. ಎನ್ಸೈಮ್ನ ಕೆಟಲಿಟಿಕ್ ಫಂಕ್ಷನ್ ಏನಾಗುತ್ತೆ, ಡಿಸ್ಟ್ರಾಯ್ ಆಗುತ್ತೆ. ಯಾವಾಗ ಅಬೋವ್ 55 ಡಿಗ್ರಿ ಸೆಲ್ಸಿಯಸಲ್ಲಿ ಏನಾಗ್ತಾ ಹೋಗುತ್ತೆ, ರ್ಯಾಪಿಡ್ ಆಗಿ ಡಿನ್ಯಾಚುರೇಷನ್ ಆಗ್ತಾ ಹೋಗುತ್ತೆ. ಡಿನ್ಯಾಚುರೇಷನ್ ಆದಾಗ ಎನ್ಸೈಮ್ನ ಕೆಟಲಿಟಿಕ್ ಫಂಕ್ಷನ್ ಎನ್ಸೈಮ್ ಕೆಟಲಿಸಿಸ್ ಡಿಕ್ರೀಸಸ್. ಇದು ರಿಯಾಕ್ಷನ್ ರೇಟ್. ವೈ ಆಕ್ಸಿಸಲ್ಲಿ ಎಕ್ಸ್ ಆಕ್ಸಿಸಲ್ಲಿ ಟೆಂಪ್ರೇಚರ್ ಇದೆ. ಇಲ್ಲಿ ಏನಾಗ್ತಾ ಇದೆ, ಅಬೋವ್ 45 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ತನಕ ತಗೊಳ್ಳಿ. ಇಲ್ಲಿ ಏನಾಗುತ್ತೆ, ಅಬೋವ್ 55 ಡಿಗ್ರಿ ತನಕ ಏನಾಗಿರುತ್ತೆ ಹಾಗೆ ಇರುತ್ತೆ. ಅಟ್ ಅಬೋವ್ 55 ಡಿಗ್ರಿ ಸೆಲ್ಸಿಯಸಲ್ಲಿ ರ್ಯಾಪಿಡ್ ಡಿನ್ಯಾಚುರೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಎನ್ಸೈಮ್ನ ಕೆಟಲಿಟಿಕ್ ಫಂಕ್ಷನ್ ಕಂಪ್ಲೀಟಾಗಿ ಡೆಸ್ಟ್ರಾಯ್ ಆಗುತ್ತೆ. ದಟ್ ಟೈಮ್ ರೇಟ್ ಆಫ್ ರಿಯಾಕ್ಷನ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್. ಈ ರೀತಿ ಹೋಗ್ತಾ ಇದೆ ಅಂದರೆ ಟೆಂಪ್ರೇಚರ್ ಏನಾಗ್ತಾ ಹೋಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ರೇಟ್ ಆಫ್ ರಿಯಾಕ್ಷನ್ ಡಿಕ್ರೀಸಸ್ ವಿತ್ ಇನ್ಕ್ರೀಸ್ ಇನ್ ಟೆಂಪ್ರೇಚರ್ ಅಬೋವ್ 45 ಡಿಗ್ರಿ ಸೆಲ್ಸಿಯಸ್. ದಿಸ್ ಈಸ್ ದಿ ಎಫೆಕ್ಟ್ ಆಫ್ ಟೆಂಪ್ರೇಚರ್ ಆನ್ enzyme catalysis. Effect of pH on enzyme catalyst. Enzymes are sensitive. ಆಲ್ರೆಡಿ ನಾವು ಹೇಳಿದ್ದೀವಿ ಎನ್ಸೈಮ್ ಏನಾಗಿರುತ್ತೆ, ಸೆನ್ಸಿಟಿವ್. ಎನ್ಸೈಮ್ಸ್ ಆರ್ ಸೆನ್ಸಿಟಿವ್ ಟು ಚೇಂಜ್ ಇನ್ pH ಇನ್ ರಿಯಾಕ್ಷನ್ ಮೀಡಿಯಮ್. ರಿಯಾಕ್ಷನ್ ಮೀಡಿಯಮಲ್ಲಿ ಏನಾಗಿರುತ್ತೆ, ಎನ್ಸೈಮ್ ಅಂದರೆ ಸೆನ್ಸಿಟಿವ್ ಆಗಿರುತ್ತೆ. pH ಚೇಂಜ್ ಆದಾಗ ಎನ್ಸೈಮ್ ಏನಾಗುತ್ತೆ, ಅದು ಸೆನ್ಸಿಟಿವಿಟಿ ಚೇಂಜ್ ಆಗುತ್ತೆ. ಇನ್ಫ್ಯಾಕ್ಟ್ ಎವ್ರಿ ಎನ್ಸೈಮ್ಸ್ ವರ್ಕ್ಸ್ ಬೆಸ್ಟ್ ಇನ್ ಎ ಸ್ಪೆಸಿಫಿಕ್ pH. ಒಂದು ಸ್ಪೆಸಿಫಿಕ್ pH ಅಲ್ಲಿ ಎನ್ಸೈಮ್ ವರ್ಕ್ ಆಗುತ್ತೆ. ಎಲ್ಲ ಎನ್ಸೈಮ್ ಸ್ಪೆಸಿಫಿಕ್ pH ಅಲ್ಲಿ ವರ್ಕ್ ಆಗುತ್ತೆ. ಆ pHನ ನಾವು ಸ್ಪೆಸಿಫಿಕ್ pHನ ನಾವು ಆಪ್ಟಿಮಲ್ pH ಅಂತ ಹೇಳ್ತೀವಿ. ಎನ್ಸೈಮ್ಸ್ ವರ್ಕ್ಸ್ ಬೆಸ್ಟ್ ಅಟ್ ಎ ಸ್ಪೆಸಿಫಿಕ್ pH ಕಾಲ್ಡ್ ದಿ ಆಪ್ಟಿಮಲ್ pH.
ಮೋಸ್ಟ್ pH 7 ಅಲ್ಲಿ ಏನಾಗುತ್ತೆ, ಎಲ್ಲ ಎನ್ಸೈಮ್ಸು ಮೋಸ್ಟ್ ಆಕ್ಟಿವ್ ಆಗಿರುತ್ತೆ, ಮ್ಯಾಕ್ಸಿಮಮ್ ಆಕ್ಟಿವಿಟಿ ಇರುತ್ತೆ. 7 ಅಂದರೆ ಈ pH 7 ನಾವೇನಂತ ಹೇಳ್ಬೋದು, ನ್ಯೂಟ್ರಲ್ pH ಅಂತ ಹೇಳ್ತೀವಿ. ಈ ನ್ಯೂಟ್ರಲ್ pH ಅಲ್ಲಿ ಅರೌಂಡ್ 7 ಅಲ್ಲಿ ಏನಾಗಿರುತ್ತೆ, at or around the pH 7, that is the neutral pH. Few digestive enzyme operate either acid or alkali media. Some enzymes ಏನಾಗಿರುತ್ತೆ, alkali medium ಆಗಿರುತ್ತೆ or acidic media ಆಗಿರುತ್ತೆ. ಬಟ್ ಮೋಸ್ಟ್ ಆಫ್ ದಿ ಎಂಜೈಮ್ ವರ್ಕ್ಸ್ at ನ್ಯೂಟ್ರಲ್ pH. ನ್ಯೂಟ್ರಲ್ pH ಅಂದರೆ ಯಾವುದದು, 7, pH 7. ಆ ಸ್ಪೆಸಿಫಿಕ್ pH ನಾವು ಆಪ್ಟಿಮಲ್ pH ಅಂತ ಹೇಳ್ತೀವಿ. ಎಷ್ಟು, 7. ದಿಸ್ ಇಸ್ ದಿ ಅಬೌಟ್ ದಿ ಎಫೆಕ್ಟ್ ಆಫ್ pH ಆನ್ ಎಂಜೈಮ್ ಕೆಟಲಿಸ್ಟ್.